ಹಲೋ ನಮಸ್ಕಾರ ಎಲ್ಲ ನಮ್ಮ ಬೆನಕಂ ಅಕಾಡೆಮಿಯ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಗೆಲ್ಲರೂ ಕೂಡ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತಕ್ಕಂಥ ವಿಶೇಷವಾದ ವ್ಯಕ್ತಿಯನ್ನ ಇವತ್ತು ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಅವರು ಮೆಂಟರು ಮತ್ತು ಪ್ರೇರಣಾ ಗುರು ಕೂಡ, ಮತ್ತೆ ಕಲಾವಿದರು, ಚಲನಚಿತ್ರ ಕಲಾವಿದರು ಮತ್ತು ರಂಗ ಕಲಾವಿದರು ಮತ್ತು ಸೀರಿಯಲ್ಗಳ ಕಲಾವಿದರು ಕೂಡ, ಮತ್ತೆ ಮೋಟಿವೇಶನ್ ಗುರು. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾಷಣ ಕಲೆಯ ಪ್ರೇರಣಾ ಗುರು ಅಂತಂದ್ರೂ ತಪ್ಪಾಗ್ಲಾರ್ದು. ಒಂದು ರೀತಿ ಎಲ್ಲ ಸಕಲ ಕಲಾವನ್ನಂತಂದೇ ಹೇಳ್ಬೋದು. ಅವರನ್ನ ಇವತ್ತು ಒಂದು ಸಣ್ಣ ಸಂದರ್ಶನವನ್ನು ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೆ ಸಣ್ಣ ಸಂದರ್ಶನ ಮಾಡಿದ್ದೀನಿ. ಅವರ ಒಂದು ಸ್ಟುಡಿಯೋ, ಅವ್ರದ್ದೇ ಆದ ಚಾನಲ್ಗಳಿದ್ದಾವೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಒಂದು ಚಾನಲ್ಲು, ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅಂತ ಒಂದು ಚಾನಲ್ಲು, 2 ಚಾನಲ್ಗಳು ಇದ್ದಾವೆ. ಆ ಚಾನಲ್ಗಳನ್ನು ಕೂಡ ನೀವು ನೋಡ್ಬೋದು. ಇವತ್ತು ಮಾಡ್ತಾ ಇರೋ ಒಂದು ಸಣ್ಣ ಸಂದರ್ಶನವನ್ನು ಕೊನೆವರೆಗೂ ನೋಡಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಜೊತೆಯಲ್ಲಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ, ಆಗ ನಿಮಗೆ ಎಲ್ಲ ಒಂದು ನಮ್ಮ ಹೊಸ ವಿಡಿಯೋಗಳೆಲ್ಲ ನಿಮಗೆ ಮೊದಲನೇದಾಗಿ ತಲುಪ್ತವೆ. ಅವನ್ನ ನೀವು ಮೊಟ್ಟ ಮೊದಲದಾಗಿ ನಾವು ನೋಡ್ಬೋದು ಅಂತ ಹೇಳ್ತಾ ಈ ಒಂದು ಸಂದರ್ಶನಕ್ಕೆ ಹೋಗೋಣ, ಬನ್ನಿ. ಮತ್ತು ವ್ಯಕ್ತಿತ್ವ ವಿಕಸನದ ಟ್ರೈನರು ಕೂಡ. ಇಷ್ಟು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ವ್ಯಕ್ತಿ ಅಂತಂದರೆ, ನಮ್ಮ ಸರೌಂಡಿಂಗಲ್ಲಿ ಇವತ್ತು ನಮ್ಮ ಸಮಕಾಲೀನಾಗಿರೋರು ಅಂತಂದರೆ ನಮ್ಗೆ ತಪ್ಪಾಗಲಾರ್ದು. ಅವ್ರನ್ನ ಇವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ಹಳ್ಳಿಯಲ್ಲಿ ಹುಟ್ಟಿ ಬಂದಿದ್ದು ಒಂದು ಗೊತ್ತು, ಆದ್ದರಿಂದ ನಿಮ್ಮ ಬಾಲ್ಯ ಜೀವನ. ನನ್ನ ಮೊದಲನೆಯ 10 ವರ್ಷಗಳು ನಾಗತಿಹಳ್ಳಿಯಲ್ಲಿ ಕಳೆದಿದ್ದೇನೆ. 11ನೇ ವಯಸ್ಸಿಗೆ 5ನೇ ಕ್ಲಾಸ್ಗೆ ಬೆಂಗಳೂರಿಗೆ ಬಂದಿದ್ದು. ಹನುಮಂತ ನಗರ ಸರಸ್ವತಿ ವಿದ್ಯಾಮಂದಿರ. ಹಳ್ಳಿಯ ಸೊಗಡು ನನಗೆ ತುಂಬ ಪ್ರಿಯವಾಗಿದ್ದು, ಹಾಗಾಗಿ ಆಗಾಗ ಊರಿಗೆ ಹೋದಾಗ ಹಳೆ ನೆನಪುಗಳು ಮರುಕಳಿಸುತ್ತೆ. ಮತ್ತು ಬೆಂಗಳೂರಿಗೆ ಬಂದಮೇಲೆ ವಿದ್ಯಾರ್ಥಿ ಜೀವನ ಎಲ್ಲೆಲ್ಲಿ? ಸರಸ್ವತಿ ವಿದ್ಯಾಮಂದಿರದಲ್ಲಿ 7ನೇ ಕ್ಲಾಸ್ವರೆಗೂ, 8ರಿಂದ 10 ಬೆಂಗಳೂರು ಹೈಸ್ಕೂಲ್ ಚಾಮರಾಜಪೇಟೆ ಉಮಾ ಥಿಯೇಟರ್ ಹತ್ರ ಇದ್ದಿದ್ದು. ಅಲ್ಲೇ BHS ಜೂನಿಯರ್ ಕಾಲೇಜ್ ಅಂತ ಇತ್ತು. ಇದೆಲ್ಲವೂ ವಿಜಯ ಕಾಲೇಜು ಮ್ಯಾನೇಜ್ಮೆಂಟ್ ಅಂಡರ್ ಬರ್ತದೆ. ಸೊ ಅದಾದಮೇಲೆ BSc ವಿಜಯ ಕಾಲೇಜು. ಅದಾದಮೇಲೆ ಟೆಕ್ನಿಕಲ್ ಬೋರ್ಡಲ್ಲಿ ಒಂದು 3 ಇಯರ್ಸ್ ಕೋರ್ಸು ಮಾಡಿದೆ. ಅದಾದಮೇಲೆ ಜರ್ನಲಿಸಮ್, ಡಿಪ್ಲೊಮಾ ಇನ್ ಜರ್ನಲಿಸಮು. ಅದಾದಮೇಲೆ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿದೆ. ಇಂಟರ್ನ್ಯಾಷನಲ್ ಟ್ರೈನರ್ ಸರ್ಟಿಫಿಕೇಷನ್ JCSR ನ್ಯಾಷನಲ್. ಅದ ನಂತರ ನೀವು ಇದಕ್ಕೆ ಒಂದು ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ಕೆಲಸ, ಕಮರ್ಷಿಯಲ್ ಟ್ಯಾಕ್ಸ್ ಇದರಲ್ಲಿ. ಆನಂತರ ಕಮರ್ಷಿಯಲ್ ಟ್ಯಾಕ್ಸ್ ಇದರಲ್ಲಿ ನೀವು ಅದರಲ್ಲೇ ಕಂಟಿನ್ಯೂ ಮಾಡ್ಬೋದಾಯ್ತು. ಅದು ಬಿಟ್ಟು ಮತ್ತೆ ನೀವು ಈ ಒಂದು ಅಂದರೆ ನಾನು ಒಂದು ಕೆಲಸ ಬೇಕಿತ್ತು, ಕೆಲಸಕ್ಕೆ ಸೇರಿಕೊಂಡಿದ್ದೆ. ಆದರೆ ನನ್ನ ಒಳ ತುಡಿತ ತರಬೇತಿಯಲ್ಲಿದೆ, ಕಲಿಕೆಯಲ್ಲಿದೆ ಅಂತ ಅನ್ನಿಸ್ತು. JCSR ನೇಷನ್ ಸೇರಿದಾಗ, ಒಬ್ಬ ಟ್ರೈನರ್ ಆದಾಗ ನನಗನ್ಸುತ್ತೆ ನಾನು ತರಬೇತುದಾರನಾಗಿ ಮುಂದುವರಿಯೋದು ನನ್ನ ಬದುಕಿನ ಉದ್ದೇಶ ಅಂತ ಅಂದ್ಕೊಂಡು ಅಲ್ಲಿ ರಿಸೈನ್ ಮಾಡಿದೆ. ಈ ಒಂದು ಮನುಷ್ಯನ ಒಂದು ನಕಾರಾತ್ಮಕ ವ್ಯಕ್ತಿತ್ವವನ್ನು ಸಕಾರಾತ್ಮಕವಾಗಿ ಚೇಂಜ್ ಮಾಡುವಂಥ ಒಂದು ವಿದ್ಯೆಯನ್ನು, ಇದರಿಂದನೂ ಕೂಡ ನಾವು ಬದುಕಬಹುದು ಅಥವಾ ಇನ್ನೊಬ್ಬರನ್ನ ಈ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ಬೋದು ಅಂತಂದು ಹೇಳ್ಬಿಟ್ಟು ಇದಕ್ಕೆ ಬಂದ್ರಲ್ಲ, ಇದು ನಿಮಗೆ ಎಷ್ಟರ ಮಟ್ಟಿಗೆ? ನನಗೆ 100ಕ್ಕೆ 200ರಷ್ಟು ಲಾಭ ಕೊಟ್ಟಿದ್ದೆ ವೈಯಕ್ತಿಕವಾಗಿ. ಸೊ ಬದುಕನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸಿದೆ. ನಾನು ಯಾವಾಗಲೂ ಹೇಳ್ತೇನೆ, ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತ. ಅದು ನನಗಾಗಿದೆ. ಪ್ರಪಂಚದಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನುವಂಥದ್ದು ಹಿಂದೆಯೂ ಇದ್ದಾರೆ, ಇವತ್ತು ಇದ್ದಾರೆ, ಮುಂದೆನೂ ಇರ್ತಾರೆ. ಆದರೆ ನಾನು ಯಾವ ಭಾಗ ಆಗಿರ್ತೇನೆ, ನಾನು ಸಕಾರಾತ್ಮಕದ ಭಾಗವಾಗಿ ಇರಲಿಕ್ಕೆ ನಿರ್ಧಾರ ಮಾಡಿದೆ.
ನಮ್ಮ ಸಂಪರ್ಕಕ್ಕೆ ಬರೋರು ಎಲ್ಲರೂ ಕೂಡ ಅವರು ಒಂದು ರೀತಿ ನಾಯಕರಾಗಬೇಕು, ಅಭಿವೃದ್ಧಿ ಹೊಂದಬೇಕು, ಯಶಸ್ವಿ ವ್ಯಕ್ತಿಗಳಾಗಬೇಕು ಅಂತ ಅದಕ್ಕೆ ಶ್ರಮ ಪಡ್ತಾ ಇದ್ದೇನೆ. ಹಾಗೆ ನೀವು ದೂರದರ್ಶನದಲ್ಲಿ ಕೆಲಸ ಮಾಡಿದ್ದೀರಾ, ರೇಡಿಯೋಲ್ಲಿ ಕೆಲಸ ಮಾಡಿದ್ದೀರಾ, ಮತ್ತು ಬೇರೆ ಬೇರೆ ಇದೆಲ್ಲ ಫೌಂಡೇಶನ್ಗಳಲ್ಲೂ ಕೆಲಸ ಮಾಡಿದ್ದೀರಾ. ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಲೀಸ್ಟೇ ಇದೆ ನೀವು ಮಾಡಿರುವಂಥ, ಭೇಟಿ ಮಾಡಿರೋ ವ್ಯಕ್ತಿಗಳಾಗ್ಬೋದು, ದೂರದರ್ಶನದಲ್ಲಿ ಒಂದು ಸಂದರ್ಶನ ಮಾಡಿರುವಂಥದ್ದು. ಆ ವ್ಯಕ್ತಿಗಳಲ್ಲಿ ನಿಮಗೆ ಯಾರಾದ್ರು ನಿಮಗೆ ಪ್ರಭಾವ ಬೀರೋರು ಇದ್ದಾರಾ? ಬಹುತೇಕ ಎಲ್ಲ ವ್ಯಕ್ತಿಗಳು ಪ್ರಭಾವ ಬೀರಿದ್ದಾರೆ. ಕಾರಣ ಏನಂದರೆ ನಾನು ಇವ್ರ ಹತ್ರ ಏನು ಕಲಿಬೋದು, ಅವ್ರ ಹತ್ರ ಏನು ಕಲಿಬೋದು ಅಂತ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ಒಬ್ಬ ಸಾಮಾನ್ಯ ಸಾಧಕನಿಂದ ನಾವೇನೋ ಕಲಿಯೋದಿದೆ, ನಾನೇನು ಕಲಿಬೇಕು, ಅವರಿಂದ ಏನಾದ್ರು ನಾನು ಕಲಿಯೋದಿರಲಿಲ್ಲ ಅಂದರೆ ಅದನ್ನು ಬಿಟ್ಟುಬಿಡೋದು, ಏನು ಕಲಿಬೇಕು ಅದನ್ನು ತಗೊಳ್ಳೋದು. ಹಾಗೆ ತೆಗೆದುಕೊಂಡು ಸರ್ವಜ್ಞ ಒಂದು ಮಾತು ಹೇಳ್ತಾನಲ್ಲ, ಎಲ್ಲ ಒಂದೊಂದು ಅಕ್ಷರ ಕಲಿತು ನಾನು ಸರ್ವಜ್ಞ ಅಂತ. ನಾನು ನನ್ನ ಕೇಸಲ್ಲಿ ಏನು ಅಂದರೆ ಒಬ್ಬೊಬ್ಬ ವ್ಯಕ್ತಿಯನ್ನು ನೋಡಿ ನಾನೊಬ್ಬ JP ಆಗಿ ನನಗೊಂದು 500 ವರ್ಷದ ಅನುಭವ ಆಗಿದೆ ಅನ್ನೋ ಥರ ಫೀಲಿಂಗ್ ಕೊಡ್ತಾ ಇದೆ. ಹಾಗೆ ರಾಜಕೀಯ ವ್ಯಕ್ತಿಗಳಿಂದ ನೀವು ಸಾಕಷ್ಟು ಇಂಟರ್ವ್ಯೂಗಳು ಮಾಡಿದ್ದೀರಾ, ಮತ್ತು ಎಲ್ಲ ಬೇರೆ ಬೇರೆ ಸಾಹಿತ್ಯದವರು ಅದೆಲ್ಲನೂ. ಯಾಕೆಂದರೆ ನಿಮ್ಮ ಒಂದು ಡೌನ್ ಟು ಅರ್ತ್ ಅಂತ ಹೇಳ್ತೀವಿ. ಯಾಕೆಂದರೆ ಅದು ನಮ್ಮ ಈ ಯಾವುದು DDನಲ್ಲಿ ಇದ್ದಿದ್ದಂಥ ಸಂಪ್ರದಾಯನೇ ಆಗಿತ್ತು. ಈಗಿನ TV ಮಾಧ್ಯಮಗಳು ಬೇರೆ, ಅವಾಗಿದ್ದಿದ್ದ TV ಮಾಧ್ಯಮ ಅದು ಇದ್ದಿತ್ತು. ಅದರ ಒಂದು TV ಮಾಧ್ಯಮದ ಒಂದು ಪ್ರಭಾವ ನಿಮ್ಮ ಮೇಲೂ ಇದೆ. ಹೌದು, ಖಂಡಿತ. ಏನಂದರೆ ನಾವು ಅನಗತ್ಯವಾದ ವಿಚಾರಗಳನ್ನು ಚರ್ಚೆಗೆ ತಗೊಳ್ಳಲ್ಲ, ಜೊತೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಧ್ಯಮದಲ್ಲಿ ನೀಡ್ತೇವೆ. ಹೀಯಾಳಿಸೋದು, ತೆಗಳೋದು ನಮ್ಮ ಕರ್ತವ್ಯ ಆಗಿರೋದಿಲ್ಲ. ಹಾಗಾಗಿ ನನ್ನ ವ್ಯಕ್ತಿತ್ವಕ್ಕೂ ಅದು ಮ್ಯಾಚ್ ಆಯಿತು. ಯಾರ ಬಗ್ಗೆ ಹೇಗೆ ಹೇಳಬೇಕು, ನಾನು ಅಸರ್ಟಿವ್ ಕಮ್ಯುನಿಕೇಷನ್ ಅಂತ ಕರೀತೇನೆ, ದೃಢತೆಯ ಸಂವಹನ, ಯಾರ ಬಗ್ಗೆ ಎಷ್ಟು ಮಾತನಾಡಬೇಕು ಅಷ್ಟೇ ಮಾತನಾಡುವುದನ್ನು ಕಲಿತೆ. ಯಾವ ವ್ಯಕ್ತಿಯ ಬಗ್ಗೆ ಎಷ್ಟು ಪದಗಳನ್ನು ಹೇಳಿ ಹೊಗಳಬಹುದು, ತೆಗಳಬಹುದು, ಅದನ್ನು ನೋಡಿಕೊಂಡು ಪದಗಳ ಬಳಕೆಯಲ್ಲಿ ನಾನು ತುಂಬ ಕಂಜೂಸ್ ಆಗಿದ್ದೆ. ಅಂದರೆ ಎಲ್ಲರನ್ನ ನಾನು ಒಳ್ಳೊಳ್ಳೆ ಪದ ಕೊಡ್ತಾ ಇರಲಿಲ್ಲ, ಅವರ ಸಾಧನೆಗೆ ಅನುಗುಣವಾಗಿ ಮಾತ್ರ ಪದಗಳನ್ನು ಕೊಡ್ತಾ ಇದ್ದೆ. ಅಂದರೆ ಯಾರೊಬ್ಬರು ಬಂದುಬಿಟ್ರು ಅಂದರೆ ಸುಮ್ಮನೆ ಇಂದ್ರ ಚಂದ್ರ ಅಂತ ಹೊಗಳ್ತಾರಲ್ಲ, ನೋಡಿ ಅವರು ಹೀಗಿದ್ದಾರೆ, ಅವರು ಹೀಗೆ, ನಾನು ಅವರ ಜೊತೆ ಮಾತನಾಡಿದಾಗ ನನಗೆ ಹೀಗೆ ಅನ್ನಿಸಿದೆ. ಸರ್ ಏನು ಹೇಳ್ತೀರಾ, ನಿಮ್ಮ ಅನುಭವ ಏನು? ಪ್ರತಿ ಒಬ್ಬ ವ್ಯಕ್ತಿ ವಿಭಿನ್ನ. ನಾನು ಅನನ್ಯತೆ ರೀರಿ ಅಂತ ಕೂಡ ಪುಸ್ತಕ ಬರೆದಿದ್ದೇನೆ. ಆ ಅನನ್ಯತೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿಯೂ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಒಬ್ಬ ಹೊಸ ವ್ಯಕ್ತಿಯ ಜೊತೆಗೆ ನಾನಿದ್ದೇನೆ, ನನಗೇನೂ ಗೊತ್ತಿಲ್ಲ ಅಂತ ಕೂತ್ಕೊಂಡು ಮಾತಾಡಿಸ್ತಾ ಇದ್ದೆ. ಹೌದು, ಅದು ಇವತ್ತಿಗೂ ದೂರದರ್ಶನದಲ್ಲಿ ಒಂದು ಯೂನಿಕ್ ಆಗಿದೆ. ಅದನ್ನು ಇಷ್ಟಪಡೋದು ಇವಾಗಲೂ ಜನ ಇಷ್ಟಪಡೋದು ಅದಕ್ಕೋಸ್ಕರನೇ ದೂರದರ್ಶನ ಇಷ್ಟಪಡ್ತಾರೆ. ಅದ್ರ ಜೊತೆಯಲ್ಲಿ ಈಗ ನಿಮ್ಮ ತಾಯಿಯವರ ಒಂದು ಫೌಂಡೇಶನ್, ನಾಗಮ್ಮ ಫೌಂಡೇಶನ್ ವತಿಯಿಂದ ನುಡಿಗ ನಡಿ ಅನ್ನೋ ಒಂದು ಪುಸ್ತಕ ಹೊರಬಂತು ಫಸ್ಟಾಗಿ. ಅದ್ರ ನಂತರ ಅದು ಯಾವಾಗ ನಿಮಗೆ ಬರಹದ ಒಂದು ಹುಚ್ಚಿಡ್ಕೊಂಡಿದ್ದು, ಅಂದರೆ ಹುಚ್ಚು ಅಂತಂದರೆ ಬರಹದ ಕಡೆ ವಾಲಿದ್ದು ನೀವು ಯಾವಾಗ? ಹೌದು, ಮುಂಚೆ ವಾಲಿದ್ದೆ, ಈಗ ಹುಚ್ಚಿಡ್ಕೊಂಡಿದ್ದೆ ಸ್ವಲ್ಪ. ಆಗ ಮಾತುಗಾರನಾಗೆ ಇದ್ದವಲ್ಲ, ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತಾ ಮತ್ತು ಮಾತಾಡೋರು ಬರೆಯಲ್ಲ ಅನ್ನೋವಂಥದ್ದನ್ನು ಕೆಲವರು ಮಾತಾಡ್ತಾ ಇರೋದನ್ನು ನೋಡಿದಾಗ ನಾನು ಇವೆರಡರಲ್ಲೂ ಸ್ವಲ್ಪನಾದರೂ ಕೆಲಸ ಮಾಡಬೇಕು, ಕೃಷಿ ಮಾಡಬೇಕು ಅಂತ ಅನಿಸಿ ಬರೆಯೋಕ್ಕೆ ತೊಡಗಿದೆ. ಈಗ 11 ಪುಸ್ತಕ ಬರೆದಿದ್ದೇನೆ, 3 ಬುಕ್ ಟ್ರಾನ್ಸ್ಲೇಟ್ ಆಗಿದೆ. ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 2-3 ಪುಸ್ತಕನಾದರೂ ಕೊಡಲೇಬೇಕಂತ ನಿರ್ಧಾರ ಮಾಡಿ ಹೊರಟಿದ್ದೀನಿ ಸರ್. ಹಾಗೆ ನಿಮಗೆ ಅದು ಅಲ್ಲದೆ ಮತ್ತು ನಟನೆಯ ಬಗ್ಗೆನೂ ಕೂಡ ಆಸಕ್ತಿ ಬಂದಿತ್ತು. ನಟನೆ ಬಗ್ಗೆ ಅದು ಅನಿರೀಕ್ಷಿತವೋ ಅಥವಾ ನಿರೀಕ್ಷೆ? ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ ಶೆಣೈ ಮತ್ತು ಬೇರೆ ಬೇರೆ ಸ್ನೇಹಿತರೆಲ್ಲ ಸಂಚಯ ಅಂತ ಒಂದು ನಾಟಕದ ತಂಡದಲ್ಲಿ ತೊಡಗಿಸ್ಕೊಂಡಿದ್ರು. ಆ ಒಂದು ಆರಂಭಿಕ ಸದಸ್ಯನಾಗಿ ಮಳೆ ನಿಲ್ಲುವವರೆಗೆ ಅನ್ನೋ ನಾಟಕದಲ್ಲಿ SK ಮಾಧವರಾವ್ ನಿರ್ದೇಶನದಲ್ಲಿ ಮಾಡಿದೆ. ಜೊತೆಗೆ ಸುಚಿತ್ರ ಫಿಲಮ್ ಸೊಸೈಟಿಯವರು 1 ತಿಂಗಳ ಥಿಯೇಟರ್ ವರ್ಕ್ಶಾಪ್ನಲ್ಲಿ ಅಲ್ಲಿ ಒಂದು CGK ಅವರು ಒಂದು ವರ್ಕ್ಶಾಪ್ ಮಾಡಿದ್ರು. 1 ತಿಂಗಳು ಪ್ರೀತಿ ಬಂತು. ಹಾಗಾಗಿ ನಟನೆ, ಸ್ವಲ್ಪ ಸೀರಿಯಲ್ಲು. ಆಮೇಲೆ ಅನ್ನಿಸ್ತು ನಾಟಕಕ್ಕೆ ಸಮಯ ಹೆಚ್ಚು ಕೊಡಬೇಕಾಗ್ತದೆ, ಬೇಡುತ್ತೆ ಅಂದ್ಬಿಟ್ಟು ಸೀರಿಯಲ್ ಯಾವಾಗಲೂ ಅಪರೂಪಕ್ಕೊಂದ್ಸರಿ ಹೋಗ್ಬಿಟ್ಟು 1 ದಿನ ಅಲ್ವಾ ಅಂತ ಹೋಗಿ ಬಂದು ಮಾಡ್ತಾಯಿದ್ದೆ.
ಆಮೇಲೆ ಗ್ರ್ಯಾಜುಲಿ ಹಾಗೆ ಸಿನಿಮಾದಲ್ಲೂ ಒಂದೊಂದು ಸರಿ ಒಂದು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕೆಲವಕ್ಕೆ ತೊಡಗಿಸ್ಕೊಂಡೆ. ಅಭಿನಯ ನಿಜವಾಗಿ ನನಗೆ ಆಸಕ್ತಿ, ಇಷ್ಟ. ಆದರೆ ಬರ್ತಾ ಬರ್ತಾ ಟ್ರೈನರ್ ಆಗೋದು ಜಾಸ್ತಿ ಇಷ್ಟ ಆಗಿದ್ದರಿಂದ ಈ ಕಡೆಗೆ ವಾಲ್ಕೊಂಬಿಟ್ಟಿದ್ದೀನಿ. ಸರಿ ಸರ್. ಇದರಲ್ಲಿ ಇವಾಗ ವಾತ್ಸಾಯನ ಸೂತ್ರದಲ್ಲಿ ಅವನು 165 ವಿದ್ಯೆಗಳು ಅಂತ ಹೆಸರಿಸ್ತಾನೆ. ಅದರಲ್ಲಿ 64 ವಿದ್ಯೆಗಳು ಅಂತ ನಾನೇ ವಿಭಾಗ ಮಾಡ್ತಾನೆ. 64 ವಿದ್ಯೆಗಳಲ್ಲಿ ಮಾತುಗಾರಿಕೆ, ವಾಗ್ಮಿತನ ಇದು ಕೂಡ ಒಂದು ವಿದ್ಯೆ ಅಂತಲೇ ಹೇಳ್ತಾನೆ, ಮಾತುಗಾರಿಕೆ ಇದನ್ನ. ಹಾಗಾಗಿ ಒಂದು ಭಾಷಣ ಕಲೆ ಅಥವಾ ದೈಹಿಕ, ಮಾನಸಿಕ ಎಲ್ಲ ಕಲೆಗಳು, ದೈಹಿಕ ಕಲೆಗಳು ಎಲ್ಲ ಇದ್ದಾವಲ್ಲ, ಆರ್ಥಿಕ ಕಲೆನೂ ಕೂಡ ಒಂದು ಕಲೆನೇ ಅವನ ಪ್ರಕಾರ. ಹಾಗಾಗಿ ನೀವು ಅವು ಎಲ್ಲವನ್ನೂ ಟ್ರೈನ್ ಮಾಡುವಂಥ ವ್ಯಕ್ತಿ ಆಗಿರೋದ್ರಿಂದ ನೀವು ಒಬ್ಬ ಕಲಾವಿದ ಅಂತಲೇ ಕರಿಬೇಕಾಗತ್ತೆ ವಾತ್ಸಾಯನ ಸೂತ್ರದ ಪ್ರಕಾರ. ಅಲ್ಲಿ ನಾನು ಒಪ್ತೇನೆ ಆ ಮಾತನ್ನ. ಯಾಕೆಂದರೆ ಈ ಪಬ್ಲಿಕ್ ಸ್ಪೀಕಿಂಗ್ ಏನಿದೆ, ಒಬ್ಬ ವ್ಯಕ್ತಿಗೆ ಆತ್ಮವಿಶ್ವಾಸವನ್ನು ಕೊಡುವುದರ ಜೊತೆಗೆ ಭಯಗಳನ್ನು ಹಿಮ್ಮೆಟ್ಟಿಸುತ್ತೆ, ಧೈರ್ಯವನ್ನು ತುಂಬುತ್ತೆ, ಸಂಬಂಧಗಳನ್ನು ಉಳಿಸುತ್ತೆ, ಜೊತೆಗೆ ತನ್ನ ಚಾಕಚಕ್ಯತೆ, ಬುದ್ಧಿವಂತಿಕೆಯನ್ನು ವೃದ್ಧಿಸುತ್ತೆ, ಜೊತೆಗೆ ಶ್ರೀಮಂತರಾಗೋದಕ್ಕೆ ಸಹಕಾರ ನೀಡುತ್ತೆ. ಅಂದರೆ ಕೇವಲ ಒಂದು ಪಬ್ಲಿಕ್ ಸ್ಪೀಕಿಂಗಿಂದ ಇಷ್ಟು ಸಾಧ್ಯತೆ ಆದರೆ ಓವರಾಲ್ ಕಮ್ಯುನಿಕೇಷನ್ ಸ್ಕಿಲ್ಸಿಂದ ಸಿಕ್ಕಾಪಟ್ಟೆ ಲಾಭ ಇದೆ. ಸೊ ನಾನು ಆರಂಭದಲ್ಲಿ ಪಬ್ಲಿಕ್ ಸ್ಪೀಕಿಂಗು, ನಂತರ ಸಂವಹನ ಕೌಶಲ್ಯ, ಕಮ್ಯುನಿಕೇಷನ್ ಸ್ಕಿಲ್ಸು, ಆ ನಂತರ ಲೈಫ್ ಸ್ಕಿಲ್ಸನ್ನ ಕೂಡ ಈಗ ಮಾತಾಡಲೇಬೇಕಲ್ಲ, ಏನು ಮಾತಾಡೋದು, ಬದುಕಿನ ಬಗ್ಗೆನೇ ಮಾತಾಡಬೇಕು. ಹಾಗಾಗಿ ಜೀವನ ಕೌಶಲ್ಯಗಳು. ಸೊ ನಮ್ಮ ಬಳಿ ಬರುವ ಎಲ್ಲ ತರಬೇತುದಾರ, ಯಾರು ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಅವರೆಲ್ಲರಿಗೆ ಈ 3 ವಿಚಾರಗಳನ್ನು ತುಂಬುತ್ತಾ ನೀವು ನಿಮ್ಮ ಕಡೆ ಗಮನ ಕೊಡಿ. ಲೈಫು ನಮ್ಮದೇನೆ, ಫೋಕಸ್ ಆನ್ ಯುವರ್ ಸೆಲ್ಫ್ ಅವೇರ್ನೆಸ್, ಸ್ವಯಂ ಅರಿವು ಮೂಡಿಸ್ಕೊಳ್ಳಿ. ಆಮೇಲೆ ಓರೆಕೋರೆಗಳನ್ನು ತಿದ್ದಿಕೊಳ್ಳಿ, ಬದಲಾಗಿ ಪರಿವರ್ತನೆ ಹೊಂದಿ, ನಿಮ್ಮ ಬದುಕೇ ಬದಲಾಗುತ್ತದೆ, ಬದುಕನ್ನು ನೋಡುವ ರೀತಿ ಬದಲಾಗುತ್ತದೆ ಅಂತ ಹೇಳೋದಕ್ಕೆ ಹೊರಟಿದ್ದೇನೆ. ಸುಮಾರು 3500 ವಿಡಿಯೋಗಳು ನಮ್ಮ ಸಮುದಾಯಕ್ಕೆ ಉಚಿತವಾಗಿ ಕೊಟ್ಟಿದ್ದೇನೆ. ನೀವು ಬರೀ ದಿನಕ್ಕೆ 3-4 ವಿಡಿಯೋ ನೋಡಿಬಿಟ್ರು ಜಯಪ್ರಕಾಶ್ ನಾಗ್ತೇಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳಲ್ಲಿ ಇದು ನಿಮಗೆ ನೀಡುತ್ತಿರುವ ಸಮಾಜಮುಖಿಯ ಸೇವೆ ಅಂತ ಭಾವಿಸಿದ್ದೇನೆ. ಇಷ್ಟು ವರ್ಷಗಳ ಕಾಲ, ಸುಮಾರು ಒಂದು 3 ದಶಕ ಆಗಿರ್ಬೋದು. ಹೌದು, 30 ವರ್ಷ. ಎಸ್. ಆ 3 ದಶಕಗಳಿಂದ ಇದೇ ಫೀಲ್ಡಲ್ಲಿದ್ದು ಇವತ್ತಿಗೂ ಕೂಡ ಒಂದು ಚಟುವಟಿಕೆಯಿಂದ ಅಷ್ಟು ಪ್ರತಿದಿನವೂ ಒಂದು ದಿವಸನೂ ನೀವು ರಜಾ ಆಗ್ತೆ ಎಲ್ಲ ಮಾಡ್ಕೊಂಬಂದಿರಲ್ಲ. ಅದು ಇವತ್ತಿಗೂ ನಿಮಗೆ ತೃಪ್ತಿ ತಂದಿದೆಯಾ ಅಥವಾ ಕೇವಲ ಎಲ್ಲಾದರೂ ತೃಪ್ತಿ ಅಲ್ಲ, ಸಂತೃಪ್ತಿ ತಂದಿದೆ. ಜೊತೆಗೆ ಅದು 100% ಇನ್ನೂ ನೀನು ಬೇಕು, ಇನ್ನೂ ಕಲಿಬೇಕು, ಬೆಳಿಬೇಕು ಅಂತ ನನ್ನನ್ನು ಎಚ್ಚೆತ್ತ ಸ್ಥಿತಿಯಲ್ಲಿ ಇರಿಸಿ ಆ್ಯಕ್ಟಿವ್ ಆಗಿ ನಾನೊಬ್ಬ ಕೀನ್ ಲರ್ನರ್ ನಾನು. ಸೊ ಐ ಹ್ಯಾವ್ ಡಿಸೈಡೆಡ್ ಟು ಲರ್ನ್ ಟಿಲ್ ಮೈ ಲಾಸ್ಟ್ ಬ್ರೆತ್. ಕಲಿಬೇಕಂತ ಜೀವಂತಿಕೆಯಿಂದ ಇದ್ದೇನೆ. ಹಾಗಾಗಿ ಜೀವನೋತ್ಸಾಹ ಶಿಬಿರಗಳನ್ನು ಮಾಡಿದೆ. ಸೊ ಈ ಫೀಲ್ಡಲ್ಲಿರೋದ್ರಿಂದ ಏನಂದರೆ ನಾನು ಯಾವಾಗಲೂ ಅಲೈವ್, ಆ್ಯಕ್ಟಿವ್ ಆ್ಯಂಡ್ ಅಲರ್ಟ್ 3 ಇರಲಿಕ್ಕೆ ಹೆಲ್ಪ್ ಮಾಡಿದೆ. ಹಾಗಾಗಿ ಇದನ್ನು ನಿಲ್ಲಿಸಲ್ಲ, ಮುಂದುವರಿಸ್ತಾ ಇದ್ದೇನೆ, ಫೋಕಸ್ಡಾಗಿ ಹೋಗ್ತಾ ಇದ್ದೇನೆ. ಜೊತೆಗೆ ಈಗ ನನಗೆ ಅರ್ಥ ಆಗಿದೆ ಪಬ್ಲಿಕ್ ಸ್ಪೀಕಿಂಗು, ಕಮ್ಯುನಿಕೇಷನ್ ಸ್ಕಿಲ್ಸಿಂದ ಶ್ರೀಮಂತರಾಗ್ಬೋದು ಅಂತ. ಅದು ಹೇಗೆ ಫಾರ್ಮುಲಾನ ಡಿಫೈನ್ ಮಾಡ್ತಾ ಇದ್ದೇನೆ. ಇಷ್ಟರಲ್ಲೇ ಎಲ್ಲರಿಗೂ ಗೈಡ್ ಮಾಡಿ, ನಮ್ಮ ಪಾರ್ಟಿಸಿಪೆಂಟ್ಸ್ಗೆಲ್ಲ ಗೈಡ್ ಮಾಡ್ತೇನೆ. ನೀವು ಶ್ರೀಮಂತರಾಗಬೇಕು ಮಾತಾಡೋ ಮೂಲಕ ಅಂತ ಅಂದರೆ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತೇನೆ. 9341259267 ಮತ್ತು 9620303000 ನಮ್ಮ ಕಚೇರಿಯ ಸಂಖ್ಯೆಗಳು. ಮುಂದುವರಿಸಿ ಸರ್. ಮತ್ತು ಈ JP ಮೆಂಟರಿಂಗ್ ಕ್ಲಾಸಸ್ಸು ಸೆಂಟರು ಮತ್ತು ಈ ನಾಗಮ್ಮ ಫೌಂಡೇಶನ್ ಅಂತ 2 ಇದೆ. ಜೊತೆಯಲ್ಲಿ ಅವತ್ತು ನಿಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಆ ಯೂಟ್ಯೂಬ್ ಚಾನಲ್ಗೂ ಕೂಡ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತಂದು ಹೇಳ್ತಾ ಇದ್ದೀನಿ. ನಾಗಮ್ಮ ಫೌಂಡೇಶನ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಹೆಸರುಗಳು ಜಯಪ್ರಕಾಶ್ ನಾಗ್ತೇಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್. ನಾಗಮ್ಮ ಫೌಂಡೇಶನ್ನು ನಾವು ಸಮಾಜಮುಖಿಯಾಗಿ ಕೃತಜ್ಞತೆ ಎನ್ನುವ ಒಂದು ಕಾರ್ಯಕ್ರಮ ಮಾಡೋ ಮೂಲಕ, ಕೆಲವು ಶಾಲಾ ಕಾಲೇಜುಗಳಿಗೆ ತರಬೇತಿ ಮಾಡುವುದರ ಮೂಲಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಅದೊಂದು ಕೇಳಬೇಕು ಅಂತಿದ್ದೆ. ಇದು ಕೃತಜ್ಞತೆ ಅಂತಂದು ಬಿಟ್ಟು ಏನು ಮಾಡ್ತೀರಾ? ಆ ಕೃತಜ್ಞತೆ ನಮಿಗೋ ಅಥವಾ ನಿಮಗೋ ಅಂತಂದು ಹೋಗ್ತಾ ಇಲ್ಲ, ಅದು ಕನ್ಫ್ಯೂಷನ್. ಯಾಕೆ ನಾವು ನಿಮಗೆ ಕೃತಜ್ಞತೆ ಹೇಳಬೇಕು ಸ್ಟೂಡೆಂಟ್ಸ್ ಆದರೂ, ಅದು ನೀವು ಕೃತಜ್ಞತೆ. ನಾನು ನನ್ನ ಜೀವನದಲ್ಲಿ ನೋಡುವ ಕೆಲವು ವ್ಯಕ್ತಿಗಳು ನಮಗೆ ಸಹಕಾರ ನೀಡಿರ್ತಾರೆ. ನಾನು ಈ ವರ್ಷ ನನಗೆ 20 ವರ್ಷದಿಂದ ಹೆಲ್ಪ್ ಮಾಡಿದವ್ರದ್ದು ಅವ್ರು ಕರ್ಕೊಂಬಂದು ಸನ್ಮಾನ ಮಾಡ್ತಾ ಇದ್ದಾನೆ.
ಗುರುತಿಸ್ತಾ ಇರ್ತಾರೆ ನನ್ನ ಜೀವನದಲ್ಲಿ ಯಾರ್ಯಾರು ಸಹಕಾರ. ಒಂದು ವೈಯಕ್ತಿಕ ಆಯಿತು, ಇನ್ನೊಂದು ಸಮುದಾಯ, ಸಮಾಜಕ್ಕೆ. ನನಗೆ ನೇರವಾಗಿ ಸಹಾಯ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅವರು ನಿಜವಾಗಿಯೂ ಸಮಾಜಮುಖಿ ಆಗಿದ್ದಾರೆ, ಸಮಾಜ ಅಭಿವೃದ್ಧಿ ಹೊಂದೋದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಶಂಕರ್ ಕುಲಕರ್ಣಿ ಅಂತ ಭೇಟಿಯಾಗಿದ್ದೆ ಹೋದ ವಾರ. ಆತ ಸುಮಾರು ಜನರನ್ನು ಶ್ರೀಮಂತರಾಗೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸ್ ಎ ಡೌನ್ ಟು ಅರ್ತ್ ಪರ್ಸನ್. ಸೊ ವಿ ಹ್ಯಾವ್ ಡಿಸೈಡೆಡ್ ಟು ಹಾನರ್ ಹಿಮ್. ಯಾಕೆಂದರೆ ತಾನು ಶ್ರೀಮಂತ ಆಗೋದ್ರ ಜೊತೆಗೆ ಬೇರೆಯವರು ಶ್ರೀಮಂತರಾಗೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಂಗೆ ಅಂದ್ಬಿಟ್ಟು ನಾನು ಈಗಾಗಲೇ ಮಿಲಿಯನಿಯರ್ ಆದೆ ಅಂತ ಜಂಬ ತೋರಿಸ್ತಾ ಇಲ್ಲ. ಸೊ ವ್ಯಕ್ತಿಯ ನಡತೆ, ಒಂದು ಅವರ ವಿಚಾರ, ಸಮಾಜಕ್ಕೆ ಅವ್ರನ್ನ ಪ್ರೋತ್ಸಾಹ ನೀಡಿದ್ರೆ ನಂಗೊಂದು ಸಂತೋಷ ಇದೆ. ನಾವು ಸನ್ಮಾನ ಮಾಡಿದವರು ಕೆಲವರು ಪದ್ಮಶ್ರೀ ತೊಗೊಂಡ್ರು, ನ್ಯಾಷನಲ್ ಅವಾರ್ಡ್ ತೊಗೊಂಡ್ರು, ರಾಜ್ಯೋತ್ಸವ ತೊಗೊಂಡ್ರು. ಹಾಗಾಗಿ ನಾವು ಜಾಸ್ತಿ ಜನ ರೆಕಗ್ನೈಸ್ ಆಗದೇ ಇರೋ ಇವ್ರನ್ನ ರೆಕಗ್ನೈಸ್ ಮಾಡೋಣ ಅನ್ನೋ ಒಂದು ಪುಟ್ಟ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಪುಸ್ತಕ ಯಾವ್ದಾದ್ರು ರಿಲೀಸ್ ಆಗಿದ್ದರೆ ಅದನ್ನು ಮಾಡಿಬಿಡ್ತಾ ಇದ್ದೇನೆ. 2024 ಸೆಪ್ಟೆಂಬರ್ 22 ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೇವೆ. ಎಸ್ ಸರ್. ಇಷ್ಟು ನೋಡಿ, ಇದು ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಒಂದು ಪರಿಚಯ. ಇವರ ಪುಸ್ತಕಗಳು ಸ್ವಪ್ನ ಬುಕ್ ಸ್ಟಾಲಲ್ಲಿ ಸಿಗ್ತವೆ. ನಾಗ್ತಿಹಳ್ಳಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಪುಸ್ತಕಗಳು ಅಂತ ಕೇಳಿದ್ರೆ ಇದರಲ್ಲಿ ನಿಮಗೆ ಆನ್ಲೈನ್ ಸಿಗುತ್ತೆ. ನೀವು ಸರ್ಚ್ ಮಾಡಿ ಖಂಡಿತ ಪುಸ್ತಕಗಳನ್ನ ತೊಗೊಳ್ಳಿ. ಪುಸ್ತಕಗಳಿಂದ ಬರೀ ನಾವು ಪುಸ್ತಕದಿಂದನೇ ಜೀವನ ಚೇಂಜ್ ಮಾಡ್ಕೋಬೋದು. ಹಾಗೂ ಅವರನ್ನು ಸಂಪರ್ಕ ಮಾಡಿದರೆ ಒಂದು ಮಾಸ್ಟರ್ ಕ್ಲಾಸ್ ಅಂತ ಇದೆ, ಪ್ರತಿ ಭಾನುವಾರ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿ ಕೇಳಿ ನಂತರ ನೀವು ಅದನ್ನ ಸೇರ್ಕೋಬೇಕು. ತುಂಬ ಚೆನ್ನಾಗಿ ಹೇಳಿದ್ರಿ. ರವಿನಾಥ್ ಪಟ್ಟಣ ಶೆಟ್ಟಿ ವ್ಯಕ್ತಿ ಒಂದು ಪ್ರೆಸೆಂಟಬಲ್ ಸ್ಟೇಟ್ಗೆ ಹೋಗಬಹುದು. ಅವ್ರದ್ದೇ ಯೂಟ್ಯೂಬ್ ಚಾನಲ್ಲು ಕೂಡ ಮಾಡಿದ್ದಾರೆ. ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಮತ್ತು ನಿಮ್ಮ ನಂಬರನ್ನು ಕೊಡಿ ನಮ್ಮ ವೀಕ್ಷಕರಿಗೆ. ಬೆನಕಾಮ್ಸ್ ಅಕಾಡೆಮಿ ಅಂತಂದೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ಲು, ಅದು ಪ್ಯೂರ್ಲಿ ಆರ್ಟ್ ಇದು ಯೂಟ್ಯೂಬ್ ಚಾನಲ್ಲು. ಆರ್ಟ್ ಇಂಟರ್ವ್ಯೂನೇ ಇರುತ್ತೆ, ಆರ್ಟ್ ಇದು ಇರುತ್ತೆ, ಲರ್ನಿಂಗು ಇರುತ್ತೆ, ಔಟ್ ಟು ಡೂ ಅಂತಂದೇಳ್ಬಿಟ್ಟು ಅದನ್ನು ಕೂಡ ನೀವು ಇದು ಮಾಡ್ಬೋದು. ಜೊತೆಯಲ್ಲಿ ಅದು 9742226451 ಅದು ವಾಟ್ಸಪ್ಪು ಇದೆ, ಯೂಟ್ಯೂಬ್ ಸಿಗುತ್ತೆ ಅದರಲ್ಲಿ ನಿಮಗೆ. ಓಕೆ, ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ರವಿನಾಥ್ ಪಟ್ಟಣ ಶೆಟ್ಟಿ ಅವರೇ. ರವಿನಾಥ್ ಪಟ್ಟಣ ಶೆಟ್ಟಿ ಅವ್ರ ಹತ್ರ ಚಿತ್ರಕಲೆ ಕಲಿಬೇಕು ಅಂದರೆ ಅವ್ರನ್ನ ಸಂಪರ್ಕ ಮಾಡಿ, ಹೇಗಿದ್ರು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ನನಗೊಂದು ಖುಷಿ, ಇವತ್ತು ಹಿರಿಯ ಕಲಾವಿದರು ನಮ್ಮ ಕಚೇರಿಗೆ ಬಂದು ನಮ್ಮ ಸ್ಟುಡಿಯೋದಲ್ಲೇ ಮಾತಾಡಿದ್ದಾರೆ. ರವಿನಾಥ್, ಒಳ್ಳೆಯದಾಗಲಿ ನಿಮಗೆ, ಶುಭಾಶಯಗಳು. ನಮಸ್ಕಾರ. ವೀಕ್ಷಕರೇ, ನಿಮಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನೋಡಿದ್ರಲ್ಲ, ಈ ಕಾರ್ಯಕ್ರಮನ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅಂತಂದು ಗೊತ್ತಿದೆ. ದಯವಿಟ್ಟು ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಅದರಿಂದ ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಕೋಆಪರೇಷನ್ ಸಿಗುತ್ತೆ ಅಂತ ಹೇಳ್ತಾ ನೀವು ಕಾಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋಲಿ ಸಿಗೋಣ. ಓಕೆ, ನಮಸ್ಕಾರ.